ನಮಸ್ತೆ everyone. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಯಶಪ್ಪ ಅಂತ ಹೇಳಿ. ಯಾವ? ಸಿಂಧನೂರು ತಾಲೂಕು ಎತ್ತದೊಡ್ಡಿ ಗ್ರಾಮ. ಇಲ್ಲಿ ಗುರುಜಿ ಹತ್ರ ಬಂದು ನಿಮಗೆ ಏನೇನು ಬೇಕು? ಗುರೂಜಿಯಿಂದ ಬಂದು ನಮಗೆ ಭಾಳಷ್ಟು ಬೆನಿಫಿಟ್ ಆಗಿದೆ. ನಮಗೆ ಗುರೂಜಿಯವರು ಪರಿಚಯ ಆಗಿದ್ದು 2000 ಇಸ್ವಿಯಲ್ಲಿ. ಸುಮಾರು 25 ವರ್ಷಗಳಿಂದ ನಮಗೆ ಆತ್ಮೀಯ ಸಂಬಂಧ. ಮತ್ತು ನಮಗೆ ಕುಟುಂಬದವರು ಕೂಡ ಅಷ್ಟು ಅನುಮತಿ ಪ್ರೀತಿ ತೋರಿಸ್ಯಾರ. ಇದು ಭಾಳ ಕಷ್ಟ ನಮಗೆ. ಆಮೇಲೆ ನಾನು ಬಸವನಗೌಡ ಗುರುಜಿ ಹತ್ರ ಬಂದಮೇಲೆ ನಾವು ಕುಟುಂಬದಿಂದ ಮತ್ತು ನನ್ನ ವೈಯಕ್ತಿಕ ಬದುಕಿನಿಂದ ನಾನು ಏಳಿಗೆ ಕಂಡಿದ್ದೀನಿ. ಹಾಗಾಗಿ ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡಿದೆ. ಭಾಳ ಅಂದರೆ ಭಾಳ ಕಷ್ಟ, ಹಣದ ಅಡಚಣೆ ಮತ್ತು ತೊಂದರೆಗಳಿದ್ದವು. ಹಾಗಾಗಿ ಅವ್ರು ನಮಗೆ ಆತ್ಮಸ್ಥೈರ್ಯ ಕೊಟ್ಟು ಆಮೇಲೆ ಕೆಲವೊಂದು ಘಟನೆಗಳು, ಅಹಿತಕರ ಘಟನೆಗಳು, ನಮ್ಮಲ್ಲೇ ಜಗಳ, ಹೊಡೆದಾಟಗಳು ಇರುವ ಟೈಮಿಗೆ ನಾವು ಅವ್ರನ್ನ ಭೇಟಿಯಾಗಿ ಅದಕ್ಕೆಲ್ಲ ಪರಿಹಾರ ಅವರಿಂದನೇ ಕಂಡುಕೊಂಡ್ವಿ. ಹಾಗಾಗಿ ಜೀವನದಲ್ಲಿ ಭಾಳಷ್ಟು ನಮಗೆ ಅವರು ದಾರಿಯಾಗಿ ನಮಗೆ ತೋರಿಸ್ಯಾರ. ಆಮೇಲೆ ಭಾಳ ನಮಗೆ ಅವರಿಂದ ದೊಡ್ಡ ಉಪಕಾರ ಆಗಿತ್ತು. ಸುಮಾರು 25 ವರ್ಷದಿಂದ ನಾವು ಅವರಿಗೆ ಸಂಪರ್ಕ. ಅವ್ರ ಜೊತೆಗೆ ಇದ್ದೀವಿ, ಗುರು ಜೊತೆಗೆ ಇದ್ದೀನಿ. ಗುರು ಜೊತೆಗೆ ನಾನು ಒಡನಾಟ, ಅವ್ರ ಜೊತೆ ಓಡಾಡಿ, ನಾವು ಕಾರ್ಲ ಓಡಾಡೀನಿ. ಅವ್ರ ಜೊತೆಗೆ ಒಟ್ಟಿಗೆ ಮಕ್ಕಂಡೀವಿ, ಒಟ್ಟಿಗೆ ಮಾಡಿ. ಅವ್ರ ಪ್ರೀತಿ, ಅವ್ರ ವಾತ್ಸಲ್ಯ ಅಂತ ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ಅವರು ನಮ್ಮ ಯಾವ ರೀತಿ ಕೂಡ ನಮಗೆ ಯಾವ ರೀತಿ ಅಂದರೆ ನಮ್ಮ ಒಳ್ಳೆ ರೀತಿಯಿಂದ ಮನುಷ್ಯನ ಹೇಗೆ ಕಾಣ್ಬೇಕಪ್ಪ ಪ್ರೀತಿಯಿಂದ ಅಂತ ಪ್ರೀತಿನ ತೋರಿಸ್ಬಿಟ್ಟು ಅಂತ ಬಸವ ಗುರುಜಿ. ಯಾಕಂತೇಳಿದ್ರೆ ಒಬ್ಬರು ಬೇರೆ ಬೇರೆ ಗುರುಜಿಗಳು ನೋಡಿದಾಗ ಕೆಲವೊಂದು ತಾರತಮ್ಯಗಳು ಮಾಡ್ತಾರೆ. ಬಟ್ ಏನಂದ್ರೆ ಒಂದೇ ನಾವು ತಟ್ಟೆಯಲ್ಲಿ ಊಟ ಮಾಡಿ ಈ ಸಮಾಜದಲ್ಲಿ ಒಳ್ಳೆ ದಿಕ್ಕನ್ನು ತೋರಿಸಿದಂಥ ಬಸವ ಗುರುಜಿ. ಹಾಗಾಗಿ ಮತ್ತು ಅವ್ರ ಹತ್ರ ಬಂದಮೇಲೆ ನಮಗೆ ಫ್ಯಾಮಿಲಿಗೆ ನಾನು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದಮೇಲೆ ತೊಂದರೆ ಆದವು. ಎಲ್ಲರಿಂದ ನಮಗೆ ಬಿಡುಗಡೆ. ಮತ್ತು ನಾನು ಮಕ್ಕಳು ದೊಡ್ಡ ಅದ್ಭುತ. ಹಾಗೆ ಅವ್ರ ಹತ್ರ ಕೂಡ ಅದನ್ನು ಕಂಡಿದ್ದೀನಿ, ಒಂದು ಸಲ ಕೇಳಿದ್ದೀನಿ, ಇದಾಗಿದೆ. ಆಮೇಲೆ ಕಾಂಟ್ರಾಕ್ಟ್ ವೃತ್ತಿಯಲ್ಲಿ ನಾನು ಪ್ರಬಲನಾಗಿ ಬೆಳೆದೆ ಅವರು ಇದ್ರ ಮೇಲೆ. ಹಾಗಾಗಿ ಭಾಳ ನನ್ನ ವೈಯಕ್ತಿಕ ನನಗೆ ಆತ್ಮೀಯರಾಗಿದ್ದರು. ಮತ್ತು ನಮ್ಮ ಕುಟುಂಬದಲ್ಲಿ ಕೂಡ ನನಗೆ ಸಂಕಷ್ಟ ಬಂದಾಗ ಕೂಡ ನಮ್ಮ ಮನೆಗೆ ಬಂದವರು. ನಾನೊಂದು ಸಾಯೋಂಥ ಟೈಮಲ್ಲಿ ಒಂದು ಮಾಟ ಮಂತ್ರದಿಂದ ನಾನು ಪೀಡಿತನಾಗಿ ಬಿದ್ದಾಗ ಸೀದಾ ನಾನು ನೋಡಿಕೊಂಡು ಮನೆಗೆ ಬಂದು ಇಲ್ಲಿಂದ ಎಸ್ ಎ ಕ್ಯಾಂಪ್ನಿಂದ ನಮ್ಮ ಎತ್ತದೊಡ್ಡಿ ಗ್ರಾಮಕ್ಕೆ ಬಂದು ನಮ್ಮ ಮನೆಗೆ ಕುಂತು ಅವ್ರು ಏನು ಮಾಡ್ಬೇಕನ್ನೆಲ್ಲ ಮಾಡಿ ನನ್ನ ಎಬ್ಬಿಸಿದ ಮೇಲೆ ಅವರು ಅಲ್ಲಿಂದ ನನಗೆ ಊಟ ಮಾಡಿಸಿ ತಾವು ಊಟ ಮಾಡಿ ಎಸ್ ಎ ಕ್ಯಾಂಪ್ ಮಾಡಿಸಿ. ಅದನ್ನು ಇವತ್ತು ಕೂಡ ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ನಾನು 25 ವರ್ಷಗಳಿಂದ ನಾನು ಸುಮಾರು ವರ್ಷಗಳಿಂದ ಸಾಯ್ಬೇಕಾಗಿತ್ತು. ನಾನು ಅಂಥ ಒಂದು ದೊಡ್ಡ ಗಂಡಾಂತರ ಮತ್ತು ಆಮೇಲೆ ಒಂದು ಮಾಟ ಮಂತ್ರದಿಂದ ನಾನು ಭಾಳ ಅಂದರೆ ಭಾಳ ಹಾಲಾಗ್ತದೆ ಇದಾಗಿತ್ತು. ಹಾಗಾಗಿ ಕ್ಷಣದಲ್ಲೇ ಹೋಗ್ಬೇಕಾಯ್ತು. ನಮ್ಮ ತಮ್ಮನ ಕರೆಸ್ಕೊಂಡು ಬೈಕ್ನಲ್ಲಿ ಬಂದರು. ಈಗಿನ ಕಾಲದಾಗ ಬರ್ಬೇಕಾದ್ರೆ ಸಾಮಾನ್ಯ ಗುರುಗಳು ಕಾರು ಬೇಕು. ಆಗಿನ ಕಾಲದಲ್ಲಿ ಒಂದು ಸಣ್ಣ ಹಳೇ ಗಾಡಿಯಾಗಿ ಬಂದು ನಮ್ಮ ಸಣ್ಣ ಗುಡಿಸಲಿ ಜೋಪಡಿಯಲ್ಲಿ ಬಂದು ಜೊತೆಗೆ ಊಟ ಮಾಡಿ ಕೂತ್ಕೊಂಡು ನಮ್ಮ ತಂದೆಗೆ, ನಮ್ಮ ತಾಯಿಗೆ, ನನಗೆ, ನನ್ನ ಹೆಂಡ್ತಿಗೆ ಎಲ್ಲರಿಗೆ ಆತ್ಮಸ್ಥೈರ್ಯವನ್ನು ಹೇಳಿ ಏನಾಗಲ್ಲ, ನಾನು ಇದ್ದೀನಿ, ಏನಾಗಲ್ಲ, ಬಸವ ಗುರುವಿನ ಸಾಕು, ನಾನು ಬರ್ತೀನಿ ನಿಮ್ಮಿಂದ ಅಂತ ಹೇಳಿ ನಮ್ಮ ಧೈರ್ಯ ಕೊಟ್ಟು ಅಲ್ಲಿಂದ ನನಗೊಂದು ಬಲ. ನಾನು ಈ ಕಡೆ ನನ್ನ ಜೀವ ಉಳಿತಂದ್ರೆ ಪಾಪ ನಾನು ವೈಯಕ್ತಿಕವಾಗಿ ಅವ್ರಿಗೆ ನಾನು ಕೊಡಬೇಕಂದ್ರೆ, ಯಾಕಂದ್ರೆ ನನ್ನ ಜೀವನೇ ಅವ್ರ ಕೈಗಿತ್ತು. ಅವರು ನಾನು ಬದುಕಿಸಿದ್ದೆ ಅವರು. ಯಾಕಂದರೆ ಆ ಟೈಮ್ನಲ್ಲಿ ಫುಲ್ಲು ನಾನೇ ಸಾಯ್ಬೇಕು ಏನೋ ಮಾಡ್ಕೊಂಡು ಅಂತ ಮಟ್ಟಿಗೆ ಬಂದಿರ್ತಾರೆ. ಆ ಮೊಮೆಂಟಲ್ಲಿ ಬಸವನಗೌಡ ಗುರುಜಿ ಬಂದು ನನಗೆ ಏನು ಬೇಕು ಅವ್ರು ಮಾಡಿ ನನ್ನ ಜೀವ ಉಳಿಸ್ಯಾರ. ಹಾಗಾಗಿ ದೊಡ್ಡ ಧನ್ಯವಾದ. ಥ್ಯಾಂಕ್ ಯು.